ನಾವು ಯೂಸ್ ಮಾಡ್ತಾರೋ ಈ 10 ರೂಪಾಯಿ 20 ರೂಪಾಯಿ ನೋಟ್ಗಳು ಇನ್ನು ಕೆಲವು ವರ್ಷದಲ್ಲೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂದರೆ ನಂಬ್ತೀರಾ? ನಮ್ಮ ಇಂಡಿಯನ್ ಗೌರ್ಮೆಂಟು ಈ ಪೇಪರ್ ನೋಟ್ಗಳ ಬದಲು ಹೊಸ ಟೆಕ್ನಾಲಜಿಯ ಪಾಲಿಮರ್ ನೋಟ್ಗಳ ಟೆಸ್ಟಿಂಗಿಗೆ ಪರ್ಮಿಷನ್ ಕೊಟ್ಟಿದೆ. ಈ ಹೊಸ ನೋಟ್ಗಳು ಯಾವಾಗ ಬರುತ್ತೆ? ಹಳೆ ನೋಟ್ಗಳು ವ್ಯಾಲಿಡ್ ಆಗಿರುತ್ತಾ? ನಿಮ್ಮ ಕೈಯಲ್ಲಿರೋ ದುಡ್ಡಿಗೆ ಏನಾಗುತ್ತೆ? ನಮಸ್ಕಾರ, ನಾನು ನಿಮ್ಮ ಪುನೀತ್. ನಮ್ಮ ದೇಶದಲ್ಲಿ ಕೆಲವು ದಿನಗಳಿಂದ ಈ 10 ರೂಪಾಯಿ 20 ರೂಪಾಯಿ ನೋಟ್ಗಳ ಬಗ್ಗೆ ತುಂಬ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಆದರೆ ನಿಜಕ್ಕೂ ನಮ್ಮ ಸರ್ಕಾರ ಈ ವಿಷಯದ ಬಗ್ಗೆ ಏನು ಹೇಳಿದೆ ಅದನ್ನು ಕಂಪ್ಲೀಟಾಗಿ ನೋಡೋಣ. ಅದಕ್ಕಿಂತ ಮೊದಲು ಈ ಪಾಲಿಮರ್ ನೋಟ್ ಅಂದರೆ ಏನು? ಈಗ ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರೋ ನೋಟ್ಗಳು ಒಂದು ಸ್ಪೆಷಲ್ ಪೇಪರಿಂದ ಪ್ರಿಂಟ್ ಆಗಿರೋದು. ಆದರೆ ಈ ಪಾಲಿಮರ್ ನೋಟು ಒಂದು ಸ್ಪೆಷಲ್ ಪ್ಲಾಸ್ಟಿಕ್ಕಿಂದ ಪ್ರಿಂಟ್ ಆಗುತ್ತೆ. ಆದರೆ ಇದು ಒಂದು ಸಾಮಾನ್ಯ ಪ್ಲಾಸ್ಟಿಕ್ ಅಲ್ಲ. ಇದು ಒಂದು ನಾರ್ಮಲ್ ಪೇಪರ್ ಥರ ಸಿಂಗಲ್ ಲೇಯರ್ ಆಗಿ ಇರೋದಿಲ್ಲ. ಒಂದು ಸ್ಪೆಷಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಲ್ಟಿಪಲ್ ಸೆಕ್ಯೂರಿಟಿ ಲೇಯರ್ಸ್ಗಳಾಗಿ ಇದನ್ನು ರೆಡಿ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಇರೋ BOPP ಬಯಾಕ್ಸಿಲ್ ಓರಿಯೆಂಟೆಡ್ ಪಾಲಿಪ್ರೊಪೈಲೈನ್ ಅನ್ನೋ ಒಂದು ಟ್ರಾನ್ಸ್ಪರೆಂಟ್ ಪಾಲಿಮರ್ ಫಿಲ್ಮ್ನ ರೆಡಿ ಮಾಡ್ತಾರೆ. ಇದೇ ಆ ನೋಟಿಗೆ ಬೇಸು. ನಂತರ ಸೆಕೆಂಡ್ ಸ್ಟೇಜಲ್ಲಿ ಒಂದು ಪ್ರೊಯಾಕ್ಟಿವ್ ಕೋಟಿಂಗನ್ನು ಆ ಪಾಲಿಮರ್ ಸರ್ಫೇಸ್ ಮೇಲೆ ಅಪ್ಲೈ ಮಾಡ್ತಾರೆ. ಇದರಿಂದ ಪ್ರಿಂಟಿಂಗು ಗಟ್ಟಿಯಾಗಿ ಅಂಟ್ಕೊಳ್ಳೋದ್ರ ಜೊತೆಗೆ ಆ ನೋಟು ದೀರ್ಘಕಾಲ ಬಾಳಿಕೆ ಬರುತ್ತೆ. ಮೂರನೇ ಸ್ಟೇಜಲ್ಲಿ ಅಡ್ವಾನ್ಸ್ ಸೆಕ್ಯೂರಿಟಿ ಪ್ರಿಂಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕಲರಿಂಗು, ಡಿಸೈನು ಮತ್ತು ಮೈಕ್ರೋ ಪ್ರಿಂಟಿಂಗನ್ನು ಪ್ರಿಂಟ್ ಮಾಡ್ತಾರೆ. ನಂತರ ನಾಲ್ಕನೇ ಸ್ಟೇಜಲ್ಲಿ ಸಾಮಾನ್ಯ ಕಣ್ಣಿಗೆ ಸುಲಭವಾಗಿ ಕಾಣದಿರೋ ಸೆಕ್ಯೂರಿಟಿ ಫೀಚರ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಅಂದರೆ ಈ ಮೈಕ್ರೋ ಟೆಕ್ಸ್ಟಿಂಗು, UV ರೇಸಲ್ಲಿ ಮಾತ್ರ ಕಾಣುವಂಥ ಒಂದು ಸೆಕ್ಯೂರಿಟಿ ಮಾರ್ಕ್ಸು, ಕಲರ್ ಶಿಫ್ಟಿಂಗು, ಈ ಥರ ಹಲವು ಫೀಚರ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ನಂತರ ಐದನೇ ಸ್ಟೇಜಲ್ಲಿ ಪ್ರತಿ ನೋಟ್ಗಳ ಮೇಲೂ ಒಂದು ಸ್ಟ್ರಿಕ್ಟ್ ಕ್ವಾಲಿಟಿ ಟೆಸ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಪ್ರಿಂಟಿಂಗ್ ಕ್ವಾಲಿಟಿ ಹೆಂಗಿದೆ, ಸೆಕ್ಯೂರಿಟಿ ಫೀಚರ್ಸ್ ನೀಟಾಗಿ ಕೆಲಸ ಮಾಡ್ತಾ ಇದೆಯಾ, ಈ ಮೆಷಿನಲ್ಲಿ ನೀಟಾಗಿ ವರ್ಕ್ ಆಗುತ್ತಾ, ಇನ್ನೂ ಹಲವು ಟೆಸ್ಟ್ಗಳನ್ನು ಮಾಡಿ ಅದು ಪಾಸ್ ಆದ ನಂತರವೇ ಈ ನೋಟು ಯೂಸ್ ಮಾಡೋಕ್ಕೆ ರೆಡಿ ಆಗುತ್ತೆ. ಇದನ್ನೆಲ್ಲ ಕೇಳಿ ನಮ್ಮ ದೇಶ ಏನೋ ಹೊಸ ಟೆಕ್ನಾಲಜಿ ಕಂಡುಹಿಡಿದಿದೆ ಅಂತ ಅಂದ್ಕೊತಿದ್ದೀರಾ? ಇಲ್ಲ, ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆಸ್ಟ್ರೇಲಿಯಾದವರು 1988ರಲ್ಲೇ ಪಾಲಿಮರ್ ನೋಟನ್ನು ಜಗತ್ತಿನ ಮುಂದೆ ಇಂಟ್ರೊಡ್ಯೂಸ್ ಮಾಡಿದರು. ಇವತ್ತು ಯುನೈಟೆಡ್ ಕಿಂಗ್ಡಮ್ಮು, ಕೆನಡಾ, ನ್ಯೂಜಿಲೆಂಡು ಇನ್ನೂ ಹಲವು 60 ದೇಶಗಳು ಈ ಪಾಲಿಮರ್ ನೋಟನ್ನು ಆಲ್ರೆಡಿ ಯೂಸ್ ಮಾಡ್ತಿದ್ದೇವೆ. ಜುಲೈ 27, 2026ಕ್ಕೆ ಲೋಕಸಭೆಯಲ್ಲಿ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು 10 ರೂಪಾಯಿ ನೋಟ್ಗಳನ್ನು 100 ಕೋಟಿ, 20 ರೂಪಾಯಿ ನೋಟ್ಗಳನ್ನು 100 ಕೋಟಿ, ಟೋಟಲ್ 200 ಕೋಟಿ ಹೊಸ ಪಾಲಿಮರ್ ನೋಟ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದು ಇಡೀ ದೇಶದಲ್ಲಿ ಸಡನ್ ಆಗಿ ಈ ಹೊಸ ನೋಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋ ಪ್ಲ್ಯಾನ್ ಅಲ್ಲ. ಇದು ಫಸ್ಟು ಪ್ರಿಂಟ್ ಆಗಿ ಅದ್ರ ಟ್ರಯಲ್ಗಳನ್ನ ನಡೆದು ATMಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದೆ, ಜನಗಳು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಇದು ಯಾವ ರೀತಿ ಬಾಳಿಕೆ ಬರುತ್ತೆ ಅನ್ನೋದನ್ನೆಲ್ಲ ಗಮನಿಸಿ ನಂತರ ನಿಧಾನವಾಗಿ ಯಾವಾಗ ಬಿಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇದು RBIನ ಮೊದಲನೇ ಪ್ರಯತ್ನ ಏನಲ್ಲ. 2012ರಲ್ಲಿ RBI ಪಾಲಿಮರ್ ನೋಟ್ಗಳ ಬಗ್ಗೆ ಆಲ್ರೆಡಿ ಯೋಚನೆ ಮಾಡಿತ್ತು. ಆದರೆ ಆಗಿನ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದ್ದಿಲ್ಲ ಅಂತ ಆ ಯೋಜನೆನ ಅಲ್ಲೇ ಕೈಬಿಟ್ಟಿತ್ತು. ಈಗ 14 ವರ್ಷದ ನಂತರ ನಮ್ಮ ಟೆಕ್ನಾಲಜಿ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಕಾರಣ ಮತ್ತೆ ಈ ಹೆಜ್ಜೆ ಇಟ್ಟಿದೆ. ಹಾಗಾದರೆ ಇಷ್ಟೆಲ್ಲ ಪ್ರಯತ್ನ ಏನಕ್ಕೆ ಮಾಡ್ತಾ ಇದ್ದಾರೆ? ಪಾಲಿಮರ್ ನೋಟಿಂದ ನಮಗೆ ಆಗೋ ಯೂಸಸ್ಗಳಾದರೂ ಏನು? ಫಸ್ಟು ಬಳಕೆ. ನಾವು ಇವಾಗ ಯೂಸ್ ಮಾಡ್ತಿರೋ ಪೇಪರ್ ನೋಟ್ಗಳು ಮಡ್ಚಿಡೋದ್ರಿಂದ ಮಧ್ಯದಲ್ಲೇ ಲೈನ್ ಬಂದು ಕಟ್ಟಾಗುತ್ತೆ. ಆದರೆ ಈ ಪಾಲಿಮರ್ ನೋಟ್ ಬಂದರೆ ಇನ್ನೂ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಎರಡನೇದು ವಾಟರ್ ರೆಸಿಸ್ಟೆನ್ಸು. ಮಳೆಗಾಲದಲ್ಲಿ ಜೇಬಲ್ಲಿರೋ ನೋಟ್ಗಳು ಮಳೆಯಲ್ಲಿ ನೆಂದು ಹಾಳಾಗುತ್ತೆ ಅನ್ನೋ ಸಮಸ್ಯೆ ಇರೋದಿಲ್ಲ. ಮೂರನೇದು ಡ್ಯೂಪ್ಲಿಕೇಟ್ ನೋಟ್ ಮಾಡೋದು ಕಷ್ಟ ಆಗುತ್ತೆ. ಈ ನೋಟಲ್ಲಿ ಸ್ಪೆಷಲ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಡ್ಯೂಪ್ಲಿಕೇಟ್ ನೋಟ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಮತ್ತು ನಾಲ್ಕನೇದು ಸರ್ಕಾರಕ್ಕೆ ಕಾಸ್ಟ್ ಉಳಿಯುತ್ತೆ. ಈ ಹೊಸ ನೋಟ್ಗಳು ಹೆಚ್ಚು ಬಾಳಿಕೆ ಬರೋದ್ರಿಂದ ಪದೇ ಪದೇ ನೋಟ್ ಪ್ರಿಂಟಿಂಗ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಈ ಹೊಸ ನೋಟ್ಗಳು ಬಂದರೆ ನಿಮ್ಮ ಕೈಯಲ್ಲಿರೋ ದುಡ್ಡಿಗೆ ಏನಾಗುತ್ತೆ? ಏನು ಕೂಡ ಆಗಲ್ಲ. ಇವಾಗ ಯಾವ ರೀತಿ ಯೂಸಲ್ಲಿ ಇದೆಯೋ ಅದೇ ರೀತಿ ಮುಂದೆ ಕೂಡ ಯೂಸಲ್ಲೇ ಇರುತ್ತೆ. ಆದರೆ ಒಂದೇ ಒಂದು ಚೇಂಜಸ್ ಆಗುತ್ತೆ. ಈ ಹೊಸ ನೋಟು ಇಂಟ್ರೊಡ್ಯೂಸ್ ಆದಮೇಲೆ ಹಳೆ ನೋಟು ನಿಧಾನವಾಗಿ ಕಡಿಮೆ ಆಗುತ್ತೆ, ಹೊಸ ನೋಟು ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟು ಇನ್ನೇನೂ ಆಗಲ್ಲ. ನೀವು ಹಳೆ ನೋಟನ್ನೆಲ್ಲ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟು ಚೇಂಜಸ್ ಮಾಡ್ಕೋಬೇಕು ಅನ್ನೋ ಪ್ರಸ್ತಾವನೆ ಈ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಸದ್ಯಕ್ಕೆ ಈ ಹೊಸ ನೋಟ್ಗಳು ಟ್ರಯಲ್ ಸ್ಟೇಜಲ್ಲಿದೆ.
ಟ್ರಯಲ್ ಎಲ್ಲ ಸಕ್ಸಸ್ ಆದಮೇಲೆ ನಂತರ ಮುಂದಿನ ವರ್ಷಗಳಲ್ಲಿ ನಿಧಾನವಾಗಿ ಹಂತವಾಗಿ ಹೊಸ ನೋಟ್ಗಳನ್ನು ಬಿಡ್ಬೋದು. ಅದಕ್ಕೂ ಕೂಡ ಯಾವುದೇ ನಿಖರವಾದ ದಿನಾಂಕ ಏನು ಕೊಟ್ಟಿಲ್ಲ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಟ್ ಚೇಂಜ್ ಬಗ್ಗೆ ಏನಾದರೂ ರೂಮರ್ಸ್ ಬಂದರೆ ಅದನ್ನೆಲ್ಲ ಸೈಡಿಗೆ ಹಾಕಿ RBI ಮತ್ತು ಗೌರ್ಮೆಂಟಿನ ಅಫಿಷಿಯಲ್ ವೆಬ್ಸೈಟನ್ನು ರೆಫರ್ ಮಾಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಗೌರ್ಮೆಂಟು 10 ರೂಪಾಯಿ ಮತ್ತು 20 ರೂಪಾಯಿ ಹೊಸ ಪಾಲಿಮರ್ ನೋಟ್ಗಳ ಪ್ರಿಂಟಿಂಗಿಗೆ ಪರ್ಮಿಷನ್ ಕೊಟ್ಟಿದೆ. ಇದು ಇನ್ನು ಟ್ರಯಲ್ ಸ್ಟೇಜಲ್ಲಿದೆ. ಇದರಿಂದ ಹಳೆ ನೋಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತು ಹೊಸ ನೋಟ್ಗಳು ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಅನೌನ್ಸ್ ಮಾಡಿಲ್ಲ. ಈ ವಿಚಾರ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.